ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ಬೆಳವಣಿಗೆಗಳ ಮಧ್ಯೆ ಡಿಕೆ ಶಿವಕುಮಾರ್ ದೆಹಲಿ ಪರೇಡ್ ಅನ್ನು ನಡೆಸಿದ್ದಾರೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ರಾಜ್ಯದ ಬೆಳವಣಿಗೆ ಕುರಿತಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಯಾಕೆ ಹೀಗಾಗ್ತಾ ಇದೆ ಎಂಬುದರ ಪಿನ್ ಟು ಪಿನ್ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ನಾನು ಪಕ್ಷ ನಿಷ್ಠೆಯನ್ನು ತೋರಿಸದೆ ಹೊರತು ಪಕ್ಷದ ವಿರುದ್ಧ ಮಾತನಾಡಿಲ್ಲ ಎಂಬ ತಮ್ಮ ನಡೆಯನ್ನ ಮತ್ತೊಂದು ಸಲ ಅವರು ಹೈಕಮಾಂಡ್ನ ಮುಂದೆ ಇಟ್ಟಿದ್ದಾರಂತೆ. ವಿರೋಧಿ ಬಣದ ಮೇಲೆ ಚಾರ್ಜ್ ಶೀಟ್ ಜೊತೆಗೆ ತಮ್ಮ ಪಕ್ಷ ನಿಷ್ಠೆಯ ಕಾರ್ಡ್ ಅನ್ನು ಪ್ಲೇ ಮಾಡಿದ್ದಾರೆ. ಡಿಕೆಶಿಯ ದೂರಿಗೆ ಹೈಕಮಾಂಡ್ ಭರವಸೆ ಜೊತೆಗೆ ಎಲ್ಲವೂ ಸರಿ ಆಗತ್ತೆ ಅಂತ ಹೇಳಿದ್ದಾರಂತೆ. ಹಾಗೂ ಪಕ್ಷ ಶಿಸ್ತು ಕ್ರಮದ ಅಂದ್ರೆ ತಪ್ಪು ಯಾರ್ಯಾರು ಮಾಡಿದಾರೋ ಅಂತವರ ವಿರುದ್ಧ ಕೂಡ ಶಿಸ್ತು ಕ್ರಮ ಆಗತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಡಿಕೆ ಶಿವಕುಮಾರ್ ಚಾರ್ಜ್ ಶೀಟ್ನ ಭಾಗ ಹೇಗಿತ್ತು, ಏನೆಲ್ಲ ವಿಚಾರಗಳು ಪ್ರಸ್ತಾಪಕ್ಕೆ ಬಂತು ಅನ್ನೋದರ ಡೀಟೇಲ್ಸ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ನೋಡ್ತಾ ಹೋಗೋಣ ಒಂದೊಂದಾಗಿ. ಸಿಎಂ ನೇತೃತ್ವದ ಡಿನ್ನರ್ ಪಾಲಿಟಿಕ್ಸ್ನ ನಂತರದ ಬೆಳವಣಿಗೆಗಳು ಏನಾಗಿದೆ, ಹಾಗೂ ಇದು ಪಕ್ಷಕ್ಕೆ ಮತ್ತು ತನಗೆ ವೈಯಕ್ತಿಕವಾಗಿ ಎಷ್ಟು ಡ್ಯಾಮೇಜ್ ಅನ್ನು ಮಾಡ್ತು ಅನ್ನೋದನ್ನ ಹೇಳೋ ಕೆಲಸವನ್ನ ಹೈಕಮಾಂಡ್ ಗಮನವನ್ನು ಸೆಳೆಯೋ ಕೆಲಸವನ್ನು ಮಾಡಿದ್ದಾರಂತೆ. ಹಾಗೆ ದಲಿತ ನಾಯಕರ ಪ್ರತ್ಯೇಕ ಸಭೆಯಿಂದ ಗೊಂದಲ ಸೃಷ್ಟಿ. ದಲಿತ ನಾಯಕರ ಸಭೆ ಅನ್ನೋದಕ್ಕಿಂತ ಶೋಷಿತರ ಸಭೆ, ಅದರಿಂದ ಪ್ರತ್ಯೇಕ ಇನ್ನಷ್ಟು ಗೊಂದಲಗಳಾಗತ್ತೆ ಅನ್ನುವಂತಹ ಒಂದು ವಿಚಾರವನ್ನು ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಪಕ್ಷದ ವೇದಿಕೆಯಲ್ಲಿ ಮಾತ್ರ ಆಗಬೇಕು ಅಂತ ಹೇಳಿ ಅವರು ಮಾತನಾಡಿದಾರಂತೆ. ಪರಮೇಶ್ವರ್ ಸೇರಿದಂತೆ 4 ಸಚಿವರು ಶಿಸ್ತು ಕ್ರಮದ ಉಲ್ಲಂಘನೆಯನ್ನು ಪದೇ ಪದೇ ಮಾಡ್ತಾನೆ ಇದ್ದಾರೆ. ಪದೇ ಪದೇ ಈ ಕುರ್ಚಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಡ್ತಾ ಇರೋದು ಮುಜುಗರವನ್ನು ತರ್ತಾ ಇದೆ ಅಂತೆಲ್ಲ ಕಂಪ್ಲೇಂಟ್ ಅನ್ನು ಮಾಡಿದಾರಂತೆ, ದೂರನ್ನು ಕೊಟ್ಟಿದ್ದಾರಂತೆ. ಸಚಿವ ರಾಜಣ್ಣ ಅಂತೂ ನಿಯಮ ಮೀರಿ ಮಾತಾಡಿದ್ದಾರೆ ಅನ್ನೋದನ್ನ ಅವರು ತಿಳಿಸಿದ್ದಾರಂತೆ. ರಾಜಣ್ಣ ಅವರು ಆಡಿದಂತಹ ಮಾತು ಡೋಂಟ್ ಕೇರ್ ಪ್ರವೃತ್ತಿ ಇದೆಯಲ್ಲ, ಹೈಪರ್ ಆಕ್ಟಿವ್ ಆಗಿ ಮಾತನಾಡಿದಂತಹ ರೀತಿ, ಅದೆಲ್ಲವನ್ನ ಕೂಡ ಹೈಕಮಾಂಡ್ ಗಮನವನ್ನು ಸೆಳೆಯೋ ಕೆಲಸವನ್ನ ಮಾಡಿದ್ದಾರೆ. ಪವರ್ ಶೇರಿಂಗ್ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಗೊಂದಲಗಳು ಇರೋದ್ರಿಂದ ದಿನಕ್ಕೊಬ್ಬರ ಹೇಳಿಕೆಗಳು ಬರ್ತಾ ಇದೆ. ಸೊ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಕೊಟ್ಟುಬಿಡಿ ಅಂತೆಲ್ಲ ಕೇಳಿದಾರಂತೆ. ಎಐಸಿಸಿ ಸೂಚನೆ ನಂತರ ಕೂಡ ಮಾತನಾಡಿ ಸವಾಲನ್ನು ಹಾಕಿದ್ದಾರೆ. ಸೆಡ್ಡು ಹೊಡೆಯೋ ಕೆಲಸವನ್ನು ಬೇಸಿಕಲಿ ಕೆಲವರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ನನ್ನ ಬೆಂಬಲಿಗರು ಯಾರನ್ನ ಕೂಡ ಯಾವತ್ತೂ ಕೂಡ ಮಾತನಾಡೋದಕ್ಕೆ ಬಿಟ್ಟಿಲ್ಲ, ನಾನು ಎಲ್ಲವನ್ನ ಹೈಕಮಾಂಡ್ ನಾಯಕರಿಗೆ ಬಿಡ್ತೀನಿ ಅಂತಲ್ಲ ತಮ್ಮ ಅಹವಾಲುಗಳನ್ನು ಹೊತ್ತು ಹೈಕಮಾಂಡ್ ಮುಂದೆ ಹೋದಂತಹ ಡಿಕೆ ಶಿವಕುಮಾರ್ ಸಮರ್ಥವಾಗಿ ತಮ್ಮ ಹತ್ರ ಏನೇನು ಕಂಪ್ಲೇಂಟ್ಸ್ ಇತ್ತು ಅದೆಲ್ಲವನ್ನ ಹೇಳಿದಾರಂತೆ. ಸೊ ಡಿಕೆ ಶಿವಕುಮಾರ್ ಹಿಟ್ ಲಿಸ್ಟ್ನಲ್ಲಿ ತುಂಬಾ ಜನ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ.